ಜೈ ಭೀಮ್. ಕಳೆದ 5 ತಿಂಗಳ ಹಿಂದೆ ಇದೇ ನಿಮ್ಮ ರಣಗಲ್ ಸುದ್ದಿವಾಹಿನಿಯು ಕುಷ್ಟಗಿಯಲ್ಲಿರುವ 4ನೇ ವಾರ್ಡ್ನಲ್ಲಿ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸಲು ಸುದ್ದಿ ಬಿತ್ತರಿಸಿದ್ದು, ಈ ವಿಚಾರವಾಗಿ ಜೆಸ್ಕಾಂ ಅಧಿಕಾರಿಗಳನ್ನ ವಿಚಾರಿಸಿದಾಗ ಕ್ಯಾರೆ ಎನ್ನದ ಜೆಸ್ಕಾಂ ಅಧಿಕಾರಿಗಳು ಯಾವುದೇ ಕಾರ್ಯತಂತ್ರ ರೂಪಿಸಿರುವುದಿಲ್ಲ. ಕುಷ್ಟಗಿಯ ಹೊರವಲಯದ ಕೊಪ್ಪಳ ರಸ್ತೆಯಲ್ಲಿರುವ ಸರ್ಕ್ಯೂಟ್ ಹೌಸ್ ನಲ್ಲಿ ನಡೆದಂತಹ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಹ ಮಾನ್ಯ ಸ್ಥಳೀಯ ಶಾಸಕರು ಇದೇ ವಿಚಾರವಾಗಿ ವಿಷಯ ಪ್ರಸ್ತಾಪ ಮಾಡಿದ್ದು ತಾವಿಲ್ಲಿ ಗಮನಿಸಬಹುದು. ಈಗ 4ನೇ ವಾರ್ಡಿಂದ ಕೆಳಗೆ ಟಿ ಸಿ ಐತೆ ಇಲ್ಲೇ ಯಾರು ಸಣ್ಣ ಹಿಡಿದ್ರೆ ಪಡೆದ್ರೆ ಹಂಗ ಹುಡ್ರು ಪಡ್ರು ಹೋಗಿ ಕುಷ್ಟಗಿ ಟೌನ್ಯಾಗ ಗೊತ್ತೇನ್ರಿ ಇವ್ರ ಚಿಬ್ಬಾಬ್ ಸರ ನೋಡಿ ಏನಿ ಅದನ್ನ ಕಂಪ್ಲೇಂಟ್ ಆಗೈತಲ್ಲ ಅದು ಅಲ್ಲೆಲ್ಲ ಬಂದು ಓನೇನಾರು ಬಂದು ಇದು ಮಾಡಿರೋದು ಅಲ್ಲ ನನಗೆ ಹೇಳಿದ್ದೆ ಅವರು ಕೆಳಗಡೆ ಐತೆ ಟಿ ಸಿ ಮುಟ್ಟಕ್ಕಾಗಲ್ಲ ಅಂತ ಚೇಂಜ್ ಮಾಡ್ಬೇಕಲ್ಲ ಅದನ್ನ ಯಾವ ಮಾಡ್ತೀರಿ ಅಲ್ಲ ಅದನ್ನ ಇವ್ರಿಗೆ ಬರಲ್ಲ, ನೀವೇ ಶಿಫ್ಟಿಂಗ್ ಮಾಡ್ಬೇಕು. ಇಲ್ಲ ಹಳೇದದು 4ನೇ ವಾರ್ಡ್ ಹಳೇದು, ಹೊಸದಲ್ಲ ಅದೇನದು. ಸರ್ ಅವ್ರ ಗಮನಕ್ಕೆ ಐತ್ರಿ, ಅವ್ರ ಗಮನಕ್ಕೆ ಐತೆ. ಅಲ್ಲ ನನ್ನ ಏರಿಯಾದಲ್ಲ, 4ನೇ ವಾರ್ಡಿಂದ ಹೇಳಿದ್ದು. ಹೌದು ಅದು ಸರ್ ಮಾನ್ಯ ಶಾಸಕರಿಗೆ ಮತ್ತು ಸಭೆಗೆ ಸಾರ್ವಜನಿಕರ ಗಮನಕ್ಕಿರಲಿ, ಇವ್ರು KVಗೆ 250 ರೂಪಾಯಿ ಸಮಥಿಂಗ್ ಏನೋ ಮಿನಿಮಮ್ ಚಾರ್ಜ್ ತೊಗೋತಾರಲ್ಲ ತಿಂಗಳ. ಇದು ಯಾಕೆ ತೊಗೋತಾರ ಅನ್ನೋದನ್ನು ಸ್ಪಷ್ಟೀಕರಣ ಕೇಳ್ರಿ. ಒಂದೇದ್ದು ಅವ್ರಿಗೆ ಮೌಖಿಕ ಕೇಳಿದ್ರಂದ್ರೆ ನಮ್ಮ ಹತ್ರ ಅನುದಾನ ಇಲ್ಲ ಅಂತಾರೆ. ಇದು 250 ರೂಪಾಯಿ ಮಿನಿಮಮ್ ಚಾರ್ಜ್ ಎದಕ್ಕೆ ತೊಗೊತೀರ ಅನ್ನೋದು ಫಸ್ಟ್ ಸ್ಪಷ್ಟೀಕರಣ ಕೊಟ್ಬಿಡ್ರಿ. ಅನುದಾನ ಇಲ್ಲ ಅನ್ನೋದು ಆನ್ಸರ್ ಆಗಲ್ಲ. ಈಗ ಅಲ್ಲಿ ಏನು ಅನ್ನಕತ್ತಾರ, ನಾಳೆ ಯಾರಾದ್ರೂ ಜಗಳ ಮಾಡಿ ಕೈ ಇಟ್ಟಂದ್ರೆ ಹೆಂಗೆ, ಎಷ್ಟು ದಿವಸ ಆಯ್ತು ಹಂಗಾದ್ರೆ ಅಲ್ರಿ, ಎಷ್ಟು ದಿವಸ ಆಯ್ತು ಅಲ್ಲ ಅವ್ರು ಹೇಳೋದು ಬೇಡ, ನಮ್ಗೆ ಸಾರ್ವಜನಿಕರಲ್ಲಿ ತಗೊಳ್ರಿ ಅವ್ರದ್ದು ಮನೆಗಳಿರಲಿಲ್ಲ, ನೆಡ ಸೆಂಟ್ರಿಗೆ ಹಾಕಿಲ್ಲ. ಆನಂತರ ನಾನು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಸೆಂಟರ್ಗಳನ್ನ ಇದಕ್ಕೆ ಶಿಫ್ಟಿಂಗಿಗೆ ಎಸ್ಟಿಮೇಟ್ ಮಾಡಿ ಕಳಿಸ್ಕೊಟ್ಟಿವಿ ಸರ್. ನಮ್ಮಲ್ಲಿ ಬಜೆಟ್ ಇದು ಸ್ಯಾಂಕ್ಷನ್ ಆಗಿಲ್ಲ ಸರ್, ಕಳಿಸಿದ್ದೀನಿ. ಬಟ್ ಆದ್ಮೇಲೆ ಏನಂದ್ರೆ ಯಾವಾಗ ಡೆವಲಪ್ ಮಾಡ್ತಾರೆ ಓನರ್ ಅವಾಗೆ ಸೈಡಿಗೆ ಹಾಕ್ಬೇಕಾಗಿತ್ತು ಸರ್, ಹಾಕಿಲ್ಲ. ಅದು ಹೊಸ ಲೇಔಟ ಅಲ್ಲ, ಅಂದ್ರೆ ಲೇಔಟ ಹಳೆ ಲೇಔಟ ಸರ್, ಬಟ್ ಡೆವಲಪ್ಡ್ ಬೈ ಓನರ್ ಸರ್. ನಾವಲ್ಲಿ ಯಾವ್ದು ಡಿಪಾರ್ಟ್ಮೆಂಟ್ ಮಾಡಿಲ್ಲ, ನಾವು ಡಿಪಾರ್ಟ್ಮೆಂಟ್ಲೇ ಮಾಡಿಲ್ಲ. ಅವ್ರು ಓನರ್ ಕೂಡಿಸ್ಯಾರ ಸರ್, ಟಿ ಸಿ ಡೆವಲಪರ್ ಕೂಡಿಸಿರ್ತಾರೆ ಟಿ ಸಿ. ಎಷ್ಟು ವರ್ಷದಿಂದ? ನಾನು ಇದರಲ್ಲಿ ಬಂದಿದ್ದೆ ಸರ್, ಯೂಟ್ಯೂಬಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದು ಎಸ್ಟಿಮೇಟ್ ಮಾಡಿ ಕಳಿಸಿ ಸ್ಯಾಂಕ್ಷನ್. ಅಲ್ಲಿ ಈಗ ನಾವು ಆಯ್ತು ಅವ್ರು ಹೋಗ್ಬಿಟ್ರಿ, ನಾವು ಮಾಡ್ಬೇಕಲ್ಲ ಅದೀಗ. ನಾವೇ ಮಾಡ್ಕೊಡಕ್ಕೆ ಅಲ್ಲ ಅದೇ ಮತ್ತೆ ಈಗ ಅವರು ಆಗೋತ್ತು ಮತ್ತು ಕೆಳಗಿತ್ತು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಟ್ಟಿದ್ದು ಸರ್. ಅದೇನಿದೆ ಬೇಗ ಇದು ಮಾಡಕ್ಕೆ ನೋಡೋದು ಮಾಡ್ಬೇಕು, ಕ್ಲಿಯರ್ ಆಗ್ಬೇಕು ಅದು. ಬಜೆಟ್ ಇಲ್ಲ, ಹಂಗಾಗಿ ಅದನ್ನ ಇದಾಗಿಲ್ಲ. ಅಲ್ಲಿ ಬಜೆಟ್ ಇದೆ, ನಾನು ಮಾತಾಡ್ತೀನಿ. ನೀವು ಬಜೆಟ್ ಇಲ್ಲ, ಇಲ್ಲಿ ಯಾವುದಕ್ಕೂ ಬಜೆಟ್ ಇಲ್ಲ ಈಗ ಇದರೊಳಗಡೆ. ಅಲ್ಲಿ ಕೆಲಸ ಅಷ್ಟೇ ಇದು ಮಾತಾಡೋದು. 250 ತಗೊಂತಾರಂತಲ್ಲ ಸರ್, ಅದು KRC ನಮ್ಮದು ರೆಗ್ಯುಲೇಷನ್ಸ್ ಇರ್ತದೆ ಸರ್. ನಾವು ಏನಾರು ರೇಟ್ ಮಾಡಿದ್ರೆ ಅವ್ರು ಫಿಕ್ಸ್ ಮಾಡೋದು ಸರ್. ಈಗ ಪರ್ ಕಿಲೋಮೀಟ್ ಮಿನಿಮಮ್ ಚಾರ್ಜ್ ಅಂತ ತೊಗೊಳ್ತಾರೆ. ಏನದಕ್ಕೆ ತೊಗೊತೀವಿ ಸರ್? ಈಗ ನಿಮ್ಮ 3 ಕಿಲೋಮೀಟ್ ಏನಾದ್ರು ಮನೆಗೆ ಸ್ಯಾಂಕ್ಷನ್ ಆಗಿದೆ ಅಂದರೆ ಅದು ಮಿನಿಮಮ್ ಚಾರ್ಜ್ ಅಂತ ಒಂದು ಬರ್ತದೆ ಸರ್, ಎನರ್ಜಿ ಚಾರ್ಜಸ್ ಅಂತ ಒಂದು ಬರ್ತದೆ. ಮಿನಿಮಮ್ ಚಾರ್ಜ್ 3 ಕಿಲೋಮೀಟ್ಗೆ ನೀವು ಏನು ಸುಡ್ಲಿ ಬಿಡ್ಲಿ ಅಂದ್ರೆ ಅದು ಪರ್ ಕಿಲೋಮೀಟ್ ಇಷ್ಟಂತ ಇರುತ್ತೆ ಸರ್ ಮನೆಗಳಿಗೆ. ಮತ್ತೆ ಫ್ರೀ ಕೊಡಕತ್ತಲ್ರಿ, ಜೊತೆಗೆ ಅಪ್ಲಿಕೇಬಲ್ ಇದ್ದು ಬರಿಲ್ಲ ಸರ್. ನಾವು ಯಾವ್ದಕ್ಕೆ ಕೇಳಕ್ಕೆ ₹150 ಸರ್ಕಾರ ಕಟ್ಟಾಗೈತೆ ಈಗ ಅದ್ರ ಜೊತೆಗೆ ₹150 ಸರ್ ಮೇಂಟೈನ್ ಮಾಡಕ್ಕೆ ಅಂತ ಫಂಡ್ ಇಡ್ಬೇಕು ಸರ್, ಅದು ನಿಯಮ ಅನ್ಸರ್. ಇಲ್ಲ ಸರ್, ಅದು KRC ಗೈಡ್ಲೈನ್ಸ್ ಹಂಗೆ ಇದೆ ಸರ್. ಅಲ್ರಿ ಈಗ ಗೃಹ ಜ್ಯೋತಿ ಅಂತ ಫ್ರೀ ಕೊಡ್ತೀವಲ್ಲ, ಗೃಹ ಜ್ಯೋತಿ ಫ್ರೀ ಕೊಡ್ತೀವಲ್ಲ, ಅದ್ರ ದುಡ್ಡು ಕಟ್ಟಾಗ್ತದೆ ಸರ್. ಇವ್ರೇನು ಕಟ್ತಾ ಇಲ್ಲ. ಗೃಹ ಜ್ಯೋತಿ ಇರ್ಲಾರ್ದು ಏನಿದೆ ಅವಕ್ಕೆ ಮಿನಿಮಮ್ ಚಾರ್ಜ್ ಮತ್ತೆ ಎನರ್ಜಿ ಚಾರ್ಜಸ್ ಅಂತ 2 ಬರ್ತದೆ ಸರ್. ಇರ್ಲಾರ್ದು ಯಾವ ಮನೆಗಳವು ಅಂದ್ರೆ 200 ಯೂನಿಟ್ಗಿಂತ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ ಸರ್, ಅವು ಗೃಹ ಜೊತೆಗೆ ಬರಂಗಿಲ್ಲ. ಅದು ಹೆಂಗಂದ್ರೆ ಇವ್ರು ಏನು ನಾವು ಗೃಹ ಜೊತೆಗೆ ತೊಗೊಂಡ್ಬಿಟ್ಟಿವಿ. ಈಗ ಒಂದು ತಿಂಗಳದ್ದು 250 ಯೂನಿಟ್ ಕರೆಂಟ್ ಸುಟ್ಟಿವಿ ಅಂದ್ರೆ ಒಂದು ನೋಡ್ತಾರೆ, ಮತ್ತೆ ಒಂದು ತಿಂಗಳಿಗೆ ಹೆಚ್ಚಿ ಸುಡ್ತಾರೆ, ಆ ಬಿಲ್ ತೊಗೊತಾರೆ ಸರ್. ಕ್ಲಾರಿಫೈ ಮಾಡಿರಿ, ಈ ಗೃಹ ಜ್ಯೋತಿ ಸ್ಕೀಮ್ ಬಿಟ್ಟುಬಿಡ್ರಿ. ಇನ್ ಜನರಲ್ ಅಂತ ಬಂದಾಗ ಒಂದು ಮೀಟ್ರ್ ಅಳವಡಿಸಿದ್ರಂದ್ರೆ ಅವರು 220 ರೂಪಾಯಿ ಮಿನಿಮಮ್ ಚಾರ್ಜ್ ತೊಗೋತಾರೆ. ಆ ಮಿನಿಮಮ್ ಚಾರ್ಜ್ ಇರೋದು ವೇತನ ಕೊಡೋಕೆ, ಮೇಂಟೆನೆನ್ಸ್ ಮಾಡೋಕೆ, ಕಂಬಗಳು ವೈರ್ಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಅದ್ರೊಳಗೆ ಮಾಡ್ಬೇಕಂತೇಳಿ ಸರ್ಕ್ಯುಲರ್ ಐತಿ. ಅದು ಸಾಹೇಬ್ರು ಏನೋ ಬೇರೆ ಹೇಳಕತ್ತಾರೆ, ಅಟ್ಲೀಸ್ಟ್ ಅದ್ರ ಸರ್ಕ್ಯುಲರ್ದು ಒಂದು ಕಾಪಿ ಆದರೂ ಕೊಡ್ರಿ. KRC ರೆಗ್ಯುಲೇಷನ್ ಸರ್, KRC ಇರೋದು
ನಾವು ಹೇಳ್ತದಕ್ಕೆಲ್ಲ ಎಲ್ಲ ಕಡೆನೂ ಮಿನಿಮಮ್ ಚಾರ್ಜ್ ತಗೊಳ್ತಾರೆ ಸರ್. ಆಮೇಲೆ ಮಿನಿಮಮ್ ಚಾರ್ಜ್ ತೊಗೊಂತೀರಲ್ಲ ಅದರಿಂದ ಎದಕ್ಕೆ ಇದು ಮಾಡ್ತೀರಿ ನೀವು ಅದನ್ನು ಬಳಕೆ ಮಾಡ್ತೀರಿ? ನಾವು ಈಗ ನಾನ್ ಆಪರೇಟಿಂಗ್ ಅಕೌಂಟ್ ಸರ್ ನಾವೇ ಬೆಳಗ್ಗೆ ಬರೋದು ಸರ್. ಪ್ರಪೋಸಲ್ ಸರ್ ನೋಡ್ಕೊಂಡು ಮಾಡಕ್ಕೆ ಹೇಳ್ರಿ. ಮತ್ತು ಈ ಟೋಟಲ್ ಗೃಹ ಜ್ಯೋತಿ ಎಷ್ಟು ನಮ್ಮಲ್ಲಿ ಇದು ಮಾಡ್ಕೊಂತಾರೆ? ಗೃಹ ಜ್ಯೋತಿ ಟೋಟಲ್ ಎಷ್ಟು ಮನೆಗಳಿಗೆ ಇದು ಕೊಟ್ಟು ನಮ್ಮಲ್ಲಿ 97% ಸ್ಯಾಂಕ್ಷನ್ ಆಗಿಲ್ಲ ಟೋಟಲ್? ಟೋಟಲ್ 97%. ಹಾಂ ನಾನು ಬಂದೆ, ನೀನು ಬಂದೆ, ಎಲ್ಲರೂ ಬಂದ್ರೆ ಏನು 3% ನಾವು ಬರ್ತೀವಿ. 3% ಗೌರ್ಮೆಂಟ್